ಕಥೆಯ ಶೀರ್ಷಿಕೆ ಚಿನ್ನಿ ಮತ್ತು ಅವಳ ಚಿಕ್ಕ ನಕ್ಷತ್ರಗಳು. ಗ್ರಾಮದೊಂದು ನಿಶ್ಬದ್ಧ ಗಲಿಯಲ್ಲಿ ಒಂದು ಸುಂದರ ನಾಯಿ ಇರುತ್ತಿದ್ದಳು. ಅವಳ ಹೆಸರು ಚಿನ್ನಿ. ಚಿನ್ನಿ ಒಂದು ಸಾಮಾನ್ಯ ನಾಯಿಯಲ್ಲ, ಆಕೆ ಎಲ್ಲಾ ನಿವಾಸಿಗಳ ಮೆಚ್ಚಿನವಳು. ಪ್ರತಿದಿನ ಬೆಳಿಗ್ಗೆ ಅವಳು ಮಕ್ಕಳನ್ನು ಶಾಲೆಗೆ ಕರೆದೊಯ್ಯುತ್ತಿದ್ದು, ಸಂಜೆ ಅವರಿಗೆ ಎದುರು ನೋಡುತ್ತಿದ್ದಳು. ಈಗ ಚಿನ್ನಿ ಒಬ್ಬಳಲ್ಲ, ಅವಳಿಗೆ 2 ಪುಟ್ಟ, ಮುದ್ದಾದ ಮರಿಗಳು ಇದ್ದವು, ಟೀಟೂ ಮತ್ತು ಮೀಟೂ. ಟೀಟೂ ಯಾವಾಗಲೂ ಹೊಸದಾಗಿ ಏನಾದರೂ ಮಾಡಲು ಸಿದ್ಧ. ಮೀಟೂ ತುಂಬಾ ನಿಗೂಢ, ಆದರೆ ಬಹಳ ಬುದ್ಧಿವಂತ. ಚಿನ್ನಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಯುತ್ತಿದ್ದಳು, ಅವುಗಳಿಗೆ ಜಗತ್ತಿನ ಒಳ್ಳೆಯದು ಕೆಟ್ಟದು ತೋರಿಸುತ್ತಿದ್ದಳು. ಯಾವಾಗಲಾದರೂ ಅಪಾಯ ಬಂದರೆ ಚಿನ್ನಿ ತನ್ನ ಮಕ್ಕಳ ಮುಂದೆ ಗುರಾಣಿಯಾಗುತ್ತಿದ್ದಳು. ಒಂದು ದಿನ ಭಾರೀ ಮಳೆ ಬಂತು. ಜಲವು ಗಲಿಯಲ್ಲಿ ತುಂಬಿಬಿಟ್ಟಿತು. ಆ ಇಬ್ಬರೂ ಮಕ್ಕಳು ಭಯದಿಂದ ನಡುಗುತ್ತಿದ್ದರು. ತಕ್ಷಣ ಚಿನ್ನಿ ಅವುಗಳನ್ನು ತನ್ನ ಬೆನ್ನ ಮೇಲೆ ಏರಿಸಿಕೊಂಡು ನಿಧಾನವಾಗಿ ಅವುಗಳನ್ನು ಒಣ ಜಾಗಕ್ಕೆ ಕರೆದೊಯ್ಯುತ್ತಿದ್ದಳು. ಚಿನ್ನಿ ತೋರಿಸಿದ್ದಳು, ತಾಯಿ ಎಂಬುದು ಮಾನವನಲ್ಲದೆ ಎಲ್ಲ ಜೀವಿಗಳಲ್ಲಿಯೂ ಇರಬಹುದು ಎಂಬುದನ್ನು. ಆ ದಿನದಿಂದ ನಾಡು ಆಕೆಯನ್ನು ತಾಯಿ ಚಿನ್ನಿ ಎಂದು ಕರೆಯತೊಡಗಿತು.